ಎಲ್ರಿಗೂ ನಮಸ್ಕಾರ. ನಿಮ್ಮ ಜನಧ್ವನಿ ಮಹೇಶ್. ಇವ್ರ ಹೆಸರು ಮಂಜು ಅಂತೆ. ಯಾರು ಹಿನ್ನೆಲೆ ಏನೂ ಸಹ ಗೊತ್ತಿಲ್ಲ. ಈ ಸಾಮಾನ್ಯವಾಗಿ ಪಾಪ ಒಂದಷ್ಟು ಓದಿರ್ತದೆ ಹೆಣ್ಣು ಮಕ್ಕಳು, ಮತ್ತೆ ಜೊತೆ ಕೆಲಸಗಳು ಸಿಗ್ತಾ ಇರಲ್ಲ, ಮನೆಗಳ ಹತ್ರ ಇರ್ತದೆ, ಅಲ್ಲಿ ಇಲ್ಲಿ ಒಂದು ಪೋಸ್ಟ್ ಹಾಕಿರ್ತದೆ, ನೀವು ಈ ರೀತಿ ಬರ್ಕೊಟ್ರೆ ನಿಮ್ಗೆ ಇಷ್ಟು ಅಮೌಂಟ್ ಕೊಡ್ತೀವಿ ಅನ್ನೋದನ್ನ ಒಂದು ಅಡ್ವರ್ಟೈಸ್ಮೆಂಟ್ ತರ ಹಾಕಿರ್ತದೆ. ಅದನ್ನ ನೋಡಿ ಎಷ್ಟೋ ಜನ ಏನ್ ಮಾಡ್ತಾರೆ, ಬರ್ಕೊಡ್ಬೋದಲ್ಲ, ಮನೇಲಿ ಕೆಲಸ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅದನ್ನ ತಗೊಂಡು ಡೇ ಅಂಡ್ ನೈಟ್ ಕುತ್ಕೊಂಡು ಬರೀತದೆ. 15 ದಿನ ಟೈಮಿಂಗ್ಸ್ ಇರ್ತದಂತೆ. 2,500 ಕಟ್ಬೇಕು. ಸ್ಟಾರ್ಟಿಂಗು 100 ಪೇಜ್ ಕೊಡ್ತದೆ, 105 ಪೇಜ್ ಕೊಡ್ತದೆ. ಕರೆಕ್ಟ್ ಆಗಿ 100 ಪೇಜ್ ಬರೆದ್ರೆ ಅವ್ರಿಗೆ 12,500 ಅಮೌಂಟ್ ಕೊಡ್ತೀವಿ ಅಂತ ಹೇಳ್ತದೆ. ನೋಡಿ, ಇದು ಸೀರಿಯಲ್ ನಂಬರ್. ಇದೇನು ಉಪಯೋಗ ಐತೆ ನನಗಂತೂ ಗೊತ್ತಿಲ್ಲ. ಈ ತರ 100 ಪೇಜ್ ಇರ್ತದೆ, 1, 2, 3, 4 ಅಂತ ಬರೀಬೇಕು. ಇದ್ರಲ್ಲಿ ಏನಾದ್ರು ಸ್ವಲ್ಪ ಮಧ್ಯ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಅದು ರಿಜೆಕ್ಟ್ ಅಂತೆ. ಈ ತರ 100 ಪೇಜ್ ಕೊಟ್ಟಿರ್ತದಂತೆ. ಡೇ ಅಂಡ್ ನೈಟ್ ಕುತ್ಕೊಂಡು ಬರೀಬೇಕು. ಕೆಲಸ ಇಲ್ದವರು ಅಯ್ಯೋ ಯಾವ್ದೋ ಒಂದು ಕೆಲಸ ಸಿಗ್ತಲ್ಲ, ಒಂದು 10,000 ಸಿಗುತ್ತೆ ಅಂದ್ಬಿಟ್ಟು ಪಾಪ ಎಷ್ಟೋ ಜನ ಕಷ್ಟಪಟ್ಟು ಬರ್ದಿರ್ತದೆ. ಆದ್ರೆ ಆ ಬರ್ದಾದ್ಮೇಲೆ ಇವ್ರು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಕ್ಕೆ ಒಂದು 4-5 ದಿನ ಟೈಮ್ ತಗೊಂತದೆ. ಇಷ್ಟು ದಿನದ ಒಳಗಡೆ ಬರ್ದಿಲ್ಲ ಅಂದ್ರೆ ಅದು ರಿಜೆಕ್ಟ್ ಆಗುತ್ತಂತೆ. ಸರಿ, ಅದು ಟಾರ್ಗೆಟ್ ಕೊಟ್ಟಿರ್ತದಲ್ಲ ಅಂದ್ಬಿಟ್ಟು ಕಷ್ಟಪಟ್ಟು ಬರ್ತದೆ ಇರುತ್ತೆ. ಈ ತರ ಎಷ್ಟೋ ಜನ ಹೇಳ್ಕೊಂಡು ಪೋಸ್ಟರ್ಗಳು ಹಾಕಿ ಎಷ್ಟೋ ಜನಕ್ಕೆ ತೊಂದರೆ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾಮಾದ್ಬೇಡಿ. ಈ ರೀತಿ ಯಾರಿಗೂ ಆಗ್ಬಾರ್ದು. ನಮ್ಗೆ ಅಮೌಂಟ್ ಬೇಡ, ಸರಿನಾ? ಪಾಪ ನಿಂತರ ಎಷ್ಟೋ ಜನ ಹೆಣ್ಮಕ್ಳು ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಅಂತ ಕೆಲಸ ಹುಡುಕ್ತಾ ಇರ್ತಾರೆ, ಸರಿನಾ? ಬರೀ ರೈಟಿಂಗ್ ಅಲ್ವಾ ಬರ್ಕೊಡೋಣ ಅಂತ ಬರ್ಕೊಡ್ತಾರೆ. ನೋಡಪ್ಪ, ಅವಾಗಿಂದ ಕೇಳಿದೆ ನಿನಗೆ, ನೀನೇನಂದೆ ಫೇಕ್ ಅಂತ ಒಪ್ಕೊಂಡೆ, ಕರೆಕ್ಟಾ? ಏನಕ್ಕೆ ಈ ರೀತಿ ಮಾಡ್ತಾ ಇದ್ದೀವಿ? ಎಷ್ಟು ದಿನದಿಂದ ಮಾಡ್ತಾ ಇದ್ದೀವಿ ನಾವು? ಸರ್, ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ವಿ. ಫೇಕ್ ಏನಕ್ಕೆ ಮಾಡ್ತಾ ಇದ್ದೀವಿ? ಬಿಸ್ನೆಸ್ ಮಾಡಬೇಕು ಅನ್ನೋ ಲೆವೆಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿ ಇನ್ನೊಬ್ಬ ಮನೆ ಹಾಳು ಮಾಡಿ ಬಿಸ್ನೆಸ್ ಮಾಡೋದಲ್ಲ. ನೀವು ಮುಂದೆ ಆ ರೀತಿ ಮಾಡ್ದಂಗೆ ಅವ್ರದ್ದು ಏನಿದೆ ನಾನು ಬಗೆಹರಿಸ್ಕೊಂಡು. ನೀನ್ ದುಡ್ಡು ಬೇಡ. ಎಷ್ಟು ಜನ ಹೆಣ್ಮಕ್ಳಿಗೆ ಈ ತರ ಮೋಸ ಆಗಿದೆ? ಇಲ್ಲ ಸರ್, ಆಗಿಲ್ಲ ಸರ್. ಎಷ್ಟು ಮನೆ ರೀಸೆಂಟ್ ಆಗಿ ಮಾಡಿದ್ದು ಸರ್. 3 ವರ್ಷ ಅಂತ ಕೇಳಿದ್ರು. ನಮ್ಮ ದೇವರನ್ನ ತಿಂಗಳು. ಒಂದ್ ನಿಮಿಷ ಇಲ್ಲಿ ಯಾರು ಬೇಕಾದ್ರೂ ಒಂದ್ ನಿಮಿಷ ನೋಡಿ, 1, 2, 3, 4 ಅಂತ 100 ಪೇಜ್ ಅಂದ್ರೆ ಫ್ರಂಟ್ ಅಂಡ್ ಬ್ಯಾಕ್. ಇದು ಒಂದು ಪೇಜು 100 ಪೇಜ್ ಬರೀಬೇಕಂದ್ರೆ ಪಾಪ ಎಷ್ಟು ಕಷ್ಟ ಇರ್ತದೆ. ಎಷ್ಟೋ ಜನ ಹೆಣ್ಣುಮಕ್ಳು 2 ಗಂಟೆ 3 ಗಂಟೆವರೆಗೂ ಬರೀತಾರೆ. ಇಲ್ಲಿ ಇವ್ರು ಎಷ್ಟು ಜನ ಕೊಡ್ತೀವಿ ಅಂದ್ರೆ, ನಮ್ದು 3 ವರ್ಷದಿಂದ ಇದೆ, ಸರ್ಟಿಫಿಕೇಟ್ ಇದೆ. ಆಮೇಲೆ ಬ್ಲೈಂಡ್ಸ್ ಅಂತ ಹೇಳ್ತಾರೆ, ಕಣ್ ಕಾಣಲ್ವಲ್ಲ, ಅವ್ರಿಗೆ ನಾವು ಇದನ್ನ ಡೊನೇಟ್ ಮಾಡ್ತೀವಿ, ಅವ್ರಿಗೆ ಕೆಲಸ ಕೊಡಿಸ್ತಾ ಇದೀವಿ. ಎಲ್ಲಿದೆ, ಎಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಮೈಸೂರಲ್ಲಿ ಅಂದ್ರು. ಸರಿ, ಅವ್ರ ನಂಬರ್ ಕೊಡಿ, ನಾನು ಅಲ್ಲೇ ನಮ್ಮ ಹುಡುಗರು ಇದ್ರಲ್ಲಿ ಕಳಿಸ್ತೀನಿ, ಮೈಸೂರು ತಾನೇ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅವ್ರೇನ್ ಹೇಳ್ತಾ ಇದ್ದಾರೆ, ಇಲ್ಲ ಸರ್ ಎಲ್ಲ ಫೇಕ್. ಅದು ಇಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿದ್ರು, ನಾನೇ ಅಲ್ಲಿ ಕೂರಿಸಿದೀನಿ ಹೆಣ್ಮಕ್ಳು. ಯಾಕೆ ಗೊತ್ತಾ? ನಿಮ್ ಭವಿಷ್ಯ ಇದೆ, ಸರಿನಾ? ನೀವು ಒಂದು ಹೆಣ್ಣಾಗಿ ಇನ್ನೊಂದಷ್ಟು ಜನ ಹೆಣ್ಮಕ್ಳು ಕೆಲಸ ಕೊಡ್ತೀವಿ ಅಂತ ಹೇಳಿ ಈ ರೀತಿ ಮಾಡಬೇಡಿ. ನೀವು ಮಾಡಿರೋದು ಮೋಸ ಅಲ್ವಾ ಅಂತ ಹೇಳಿದ್ರೆ, ಇಲ್ಲ ಸರ್ ತಪ್ಪಾಯ್ತು ಅಂತ ಅವ್ರು ಕಣ್ಣೀರಾಗ್ತದೆ. ಇನ್ನು ಈ ತರ ಕಂಪ್ನಿಗಳು ಎಲ್ಲೆಲ್ಲಿ ಇದೆಯಪ್ಪ ಸರ್? ಲೆಗ್ಗೆರೆ ಬಸ್ ಸ್ಟಾಪ್ ಹತ್ರನೇ ಇದೆ. ಲೆಗ್ಗೆರೆ ಬಸ್ ಸ್ಟಾಪ್ 6th ಬ್ಲಾಕ್ ಅಲ್ಲಿ ಇದೆ. ಅದ್ಬಿಟ್ರೆ ದೊಡ್ಡ ಮಾಂಸಂದ್ರ ಇದೆ. ಅದ್ಬಿಟ್ರೆ ರಾಜಗೋಪಾಲ್ ನಗರ ಇದೆ, ಜಾಗಲಹಳ್ಳಿ ಕ್ರಾಸ್ ಇದೆ, ಹಂಗೆಲ್ಲ ಇದೆ. ಒಟ್ಟು ಎಷ್ಟು ಕಂಪ್ನಿ ಇದೆ? ಒಂದು 10-15 ಕಂಪ್ನಿಗಳಿದೆ. 15 ಕಂಪ್ನಿ ಇದೆ. ದುಡ್ಡುಗೋಸ್ಕರ, ಸರಿನಾ, ಒಳ್ಳೆ ದಾರಿಲಿ ನಿಂತ್ಕೊಂಡು ದುಡ್ದು ಜೀವನ ಮಾಡಬೇಕು. 3 months ಇಂದ ಅಲ್ವಾ? ನೀವು ಒಂದು ಹೆಣ್ಣಲ್ವಾ ಅಮ್ಮ? ಇನ್ನೊಬ್ರು ಹೆಣ್ಮಕ್ಳ ಜೀವನದ ಬಗ್ಗೆ ನೀವು ಯೋಚನೆ ಮಾಡ್ಬೇಕಲ್ವಾ ಅಮ್ಮ? ನೀವು ಮಾಡಿದ ತಪ್ಪು ತಾನೆ. ಸ್ಯಾಲ್ರಿ ಬಂತ? ಎಷ್ಟು ಕೊಟ್ರು? 18,000 ಕೊಟ್ರು. ಹೆಂಗ್ ಕೊಟ್ರಮ್ಮ? ಕ್ಯಾಶೇ ಕೊಟ್ಟಿದ್ದು. ಹೆಂಗ್ ಕೊಟ್ರು ಹೇಳಿ ನೋಡೋಣ. ನೀವು ಎಲ್ಲಾರ್ಗು ಈ ತರ ಪೇಪರ್ ಇಸ್ಕೊಂಡ್ ಕೊಟ್ರಾ? ಅವ್ರು ಇನ್ನೊಬ್ರು ಮೋಸ ಮಾಡಿರೋ ದುಡ್ಡು ಅಲ್ವಾ ಅಮ್ಮ? ಆ ಹೆಣ್ಮಕ್ಳು ಓದಿರ್ತಾನೆ, ನಿಜ ತಾನೆ? ನಾನು ಮಾತಾಡಿದ್ರೆ ತಪ್ಪಿದ್ಯಾ? ನಿಮ್ಮ ಅಪ್ಪ ಅಮ್ಮ ಓದಿ ಬುದ್ಧಿ ಕಲ್ಸಿದ್ದೇನಕ್ಕಮ್ಮ? ಆದ್ರೆ ನೀವು ದುಡಿತಿರೋ ದುಡ್ಡು ನ್ಯಾಯಯುತವಾಗಿರ್ಬೇಕಮ್ಮ. ನಾವ್ ಇನ್ನೊಬ್ರು ಮನೆ ಹಾಳು ಮಾಡಿ, ಇನ್ನೊಬ್ರಿಗೆ ಮೋಸ ಮಾಡಿ ನಾವು ಚೆನ್ನಾಗಿರ್ಬೇಕು ಅಂದ್ರೆ ದೇವ್ರು ನಮ್ಮನ್ನ ಜಾಸ್ತಿ ದಿನ ಚೆನ್ನಾಗಿಡಲ್ಲ ಅಲ್ವಾ? ಅಲ್ಲದೆ ಎಷ್ಟು ಜನ ಹೆಣ್ಮಕ್ಳು ನಿಮ್ಗೆ ಜೀವನದ ಹಾಳು ಮಾಡ್ತಿದ್ರೆ? ಎಲ್ ಸರಿ ಇಲ್ವಾ? ಈ ತರ ಮಾಡಕ್ ಎಲ್ ಸರಿ ಇರ್ಬೇಕಾ? ನಾನು ಈ ಬಿಸ್ನೆಸ್ ಗೆ ಸ್ಟಾರ್ಟಿಂಗ್ ಬಂದಿದ್ದೆ, ಉದ್ದೇಶ ಹೋಗಲ್ಲ ಸರ್. ದೇವ್ರ ಮೇಲೆ ಹಣೆ. ಇವಾಗ ಒಂದು ಕೆಲಸ ಮಾಡೋಣ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ. ಅಲ್ಲ, ಮೀಡಿಯಾದವ್ರನ್ನ ಕರ್ಸ್ತೀರಿ. ಈ ತರ ಒಂದು ಫ್ರಾಡ್ ಕಂಪ್ನಿಗಳಾಗಿರ್ಬೋದು, ನೀವು ಡೆಪಾಸಿಟ್ ಮಾಡಿ ನಾವು ತಿಂಗಳಿಗೆ ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅನ್ನೋ ಮನೋಭಾವದಿಂದ ಈ ತರ ಕಂಪ್ನಿಗಳು ತಗೊಂಡ್ಬಿಟ್ಟು ಎದುರಿಸ್ತದೆ, ಆವಾಜ್ಗಳಾಗ್ತದೆ, ಬೇಕಾಬಿಟ್ಟಿಯಾಗಿ ಮಾತಾಡ್ತದೆ. ಅವಾಗ ಮನೇಲಿ ಕೆಲಸ ಇಲ್ದದ್ದು ಏನ್ ಮಾಡ್ತದೆ, ಅಪ್ಪ ಹೇಳಿದ್ರೆ ದೊಡ್ಡ ಜಗಳ ಆಗುತ್ತೆ, ನಮ್ಗೆ ಯಾಕೆ ಹೋದ್ರೆ 2,500 ಹೋಯ್ತು ಅಂತ ಅಲ್ಲಿ ಯೋಚನೆ ಮಾಡ್ತದೆ. ದಯವಿಟ್ಟು ಆನ್ಲೈನ್ಗಳಲ್ಲಿ ನಂಬರ್ಗಳು ಹಾಕೊಂಡು ಆನ್ಲೈನ್ಗಳಲ್ಲಿ ನಿಮ್ ಕೆಲಸ ಕೊಡಿಸ್ತೀವಿ, ನಿಮ್ಗೆ ಹಂಗ್ ಕೊಡ್ತೀವಿ ಹಿಂಗ್ ಕೊಡ್ತೀವಿ ಅಂದ್ರೆ ದಯವಿಟ್ಟು ಇಂಥ ಕಂಪನಿಗಳನ್ನ ನಂಬಲೇಬೇಡಿ. ಇದರಿಂದ ಎಷ್ಟೋ ಜನ ಹೆಣ್ಮಕ್ಳು ಜೀವನನೂ ಹಾಳು ಮಾಡ್ತಾವೆ. ನಿಜವಾಗ್ಲೂ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿದ್ವಿ. ಇಲ್ಲ ಸರ್, ಕೈ ಮುಗಿತೀನಿ, ಫೇಕ್ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಇವಾಗ ಹುಷಾರಿಲ್ಲ ಅಂತಾರೆ. 100 ರೂಪಾಯಿ ಕೊಟ್ರೆ ಯಾವ್ದಾದ್ರು ಊಟಕ್ಕಿಲ್ಲ ಅಂದ್ರೆ ಅದೊಂದು ತೂಕ ಇರ್ತದೆ. ಒಂದು 10,000 ಯಾವ್ದೋ ಆಸ್ಪತ್ರೆ ಖರ್ಚಿಲ್ಲ ಅಂತ ಕೊಟ್ರೆ ಉಪಯೋಗ ಇರ್ತದೆ. ಅರ್ಥ ಮಾಡ್ಕೊಳ್ಳಿ. ಯಾವ್ದೋ ಒಂದು ಒಳ್ಳೆ ಉದ್ದೇಶ ಕೊಟ್ರೆ ಒಂದು ಉಪಯೋಗ ಆಗ್ಬೇಕು. ಆದ್ರೆ ಯೂಸ್ ಮಾಡ್ತಿರೋದೇನು? ಇಂಥ ವ್ಯಕ್ತಿಗಳನ್ನ ನೀಟಾಗಿ ನೋಡ್ಕೊಳ್ಳಿ, ಸೀರಿಯಸ್ ಆಗಿ ನೀಟಾಗಿ ನೋಡ್ಕೊಳ್ಳಿ.
ಇವರೊಬ್ರು ಜೀವನ ಅಂತಲ್ಲ, ಎಷ್ಟೋ ಜನರ ಜೀವನ ಈ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಇವತ್ತು. ನಿಜವಾಗ್ಲೂ ಹೇಳಿ ಇನ್ನೊಂದ್ಸರಿ ತಪ್ಪು ಮಾಡಲ್ಲ. ಇನ್ನೊಂದ್ಸರಿ ತಪ್ಪು ಮಾಡಲ್ಲ. ಇನ್ನೇನಿದ್ರು ಇದೇನು ಇದು ಬಗೆಹರಿಸ್ಬಿಟ್ಟು ನಾನು ನಾಳೆಯಿಂದ ಒಳ್ಳೆ ರೀತಿ ಜೀವನ ಮಾಡ್ಕೊಂಡು